ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 71ನೇ ಭಾಗ, 12ನೇ ಸರ್ಗದ 10ನೇ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. 9ನೇ ಶ್ಲೋಕದವರೆಗೆ ಈ 12ನೇ ಸರ್ಗದ್ದು ಮುಕ್ತಾಯ ಕಂಡಾಗ ಆಚಾರ್ಯರ ವಿರೋಧಿಗಳಾದವರು ಕೆಲವರು ಆಚಾರ್ಯರ ತತ್ವಪ್ರಸಾರದ ಒಂದು ವ್ಯಾಪ್ತಿಯನ್ನು ಸಹಿಸಲಿಕ್ಕಾಗದೆ ಪುಂಡರೀಕಪುರಿ ಮತ್ತು ಪದ್ಮತೀರ್ಥ ಅನ್ನುವವರ ನೇತೃತ್ವದಲ್ಲಿ ಸಭೆ ಸೇರಿ ತಾವು ಮುಂದೆ ಏನು ಮಾಡಬೇಕು, ತಮ್ಮ ಮತ್ತು ತಮ್ಮ ಸಿದ್ಧಾಂತದ ಉಳಿವಿಗಾಗಿ ಏನನ್ನು ಮಾಡಬೇಕು ಅಂತ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಉಪಾಯಗಳನ್ನು ಹೇಳಿದರು. ಅವರಲ್ಲಿ ಮುಖ್ಯರಾದವರು ಕೆಲವು ಮಾತುಗಳನ್ನು ಕೂಡ ಹೇಳಿದರು. ಎಲ್ಲ ನಾವು ನೋಡಿದ್ವಿ. ಒಂಬತ್ತನೇ ಶ್ಲೋಕದಲ್ಲಿ ಹೀಗೊಂದು ಮಾತು ಬಂದಿತ್ತು. ಆಚಾರ್ಯರು ಎಲ್ಲೇ ಬಂದರೂ ಕೂಡ ಅವರನ್ನು ತಡೆದು ಬಿಡ್ತೇನೆ ಅಂತ ನೀವು ಹಿರಿಯರಾದವರು ಪ್ರತಿಜ್ಞೆ ಮಾಡ್ತಾ ಇದ್ರಿ, ಪದ್ಮತೀರ್ಥರು ಪ್ರತಿಜ್ಞೆ ಮಾಡ್ತಾ ಇದ್ರಿ. ಆದರೆ ಅವ್ರು ಎಲ್ಲಿ ಬಂದರೂ ಕೂಡ ನಿಮಗೆ ಅವ್ರನ್ನ ತಡೆಯೋದಾಗಲಿಲ್ಲ. ನೀವು ಈ ಊರಿಗೆ ಬಂದರೆ ತಡಿತೀನಿ ಅಂತ ಹೇಳಿದ್ರಿ, ಅಲ್ಲಿಗೆ ಬಂದೇ ಬಿಟ್ರು ಆಚಾರ್ಯರು. ಅಲ್ಲಿಗೆ ಬಂದರೆ ಪರವಾಗಿಲ್ಲ, ಮುಂದಿನ ಊರಿಗೆ ಬಂದರೆ ಅಲ್ಲಿ ತಡಿತೀವಿ ಅಂತಂದ್ರೆ ಅಲ್ಲಿಗೂ ಬಂದರು. ವ್ಯಕ್ತ ಆರ್ಯೇಣ ಸೋಪಿ ಪ್ರಾಪ್ನೋತ್ ಪಾರ್ಶ್ವಂ, ನೀವೆಲ್ಲ ಹೀಗೆ ಪ್ರತಿಜ್ಞೆ ಮಾಡ್ತಾ ಹೋದ್ರೆ. ಆದರೆ ಇವತ್ತು ಅವ್ರು ನಮ್ಮ ಪಕ್ಕಕ್ಕೆ ಬಂದುಬಿಟ್ಟಿದ್ದಾರೆ. ವಯಂ ಭಾಗ್ಯಹೀನಾಹ, ವಯಂ ಭಾಗ್ಯಹೀನಾಹ. ನಿಜವಾಗಲೂ ನಾವು ಅತ್ಯಂತ ದುರದೃಷ್ಟಶಾಲಿಗಳು. ನಾವು ಅಂದ್ಕೊಂಡದ್ದು ಯಾವುದೂ ಆಗ್ತಿಲ್ಲ, ನಮಗೆ ಎಲ್ಲವೂ ಕೂಡ ವಿರುದ್ಧವಾಗಿ ನಡೀತಿದೆ. ಕೆಲವು ಕಡೆ ವಯಂ ಅಂತಿದೆ, ಕೆಲವು ಕಡೆ ವಯಂ ಅಂತಿದೆ. ಯಾವುದೋ ಏನು ತಪ್ಪಲ್ಲ, ಅದೆಲ್ಲದು ದುಃಖ ಸೂಚಕ. ಮುಂದೆ ಆ ಮುಖಂಡರೊಬ್ಬರು ಆ ಸಭೆಯಲ್ಲಿ ಮಾತನಾಡಿದವರು ಏನು ಹೇಳಿದರು ಮುಂದಿನ ಪದ್ಯದಲ್ಲಿ, ಪೃಷ್ಟ ಖಂಡ್ಯತೆ ತೇನ ನೂನಂ ಯುಕ್ತಿಂ ವಕ್ತಿ ಚಾಸಾವಖಂಡ್ಯಾಂ ವಾದಿವ್ರಾತಂ ಲಜ್ಜಯೇನ್ನೋ ವಿಶೇಷಾತ್ ಆಕ್ಷೇಪ್ತೆ ತಿಶ್ರೂಯತೆ ಕಿನ್ನು ಕುರ್ಮಃ. ಇಲ್ಲಿಯವರೆಗೆ ಆ ಮಧ್ವರನ್ನು ನಾವು ಪ್ರತ್ಯಕ್ಷವಾಗಿ ಎದುರಿಸಿಲ್ಲ. ನಾವು ಅವ್ರ ಬಗ್ಗೆ ಕೇಳಿದ್ದೀವಿ. ಏನಂತ, ನಾವೇನೇ ಪ್ರಶ್ನೆ ಕೇಳಿದ್ರು, ಜಿಜ್ಞಾಸುಗಳೇ ಇರಲಿ ಅಥವಾ ಯಾರೇ ವಾದಿಗಳಿರಲಿ, ಆ ವಾದಿಗಳಾದವ್ರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಆ ಪ್ರಶ್ನೆಗೆಲ್ಲದಕ್ಕೂ ಇವರು ಯುಕ್ತವಾದಂಥ ಉತ್ತರಗಳನ್ನು ಕೊಡ್ತಾರೆ. ಆಚಾರ್ಯರು ಅಖಂಡ್ಯಾಂ ಉತ್ತರವನ್ನು ಕೊಡ್ತಾರೆ ಮತ್ತು ತಮ್ಮ ಉತ್ತರವನ್ನು ಯುಕ್ತಿಗಳ ಮೂಲಕ ಸಮರ್ಥನೆ ಮಾಡ್ಕೋತಾರೆ. ಅವರು ಹೇಳಿದ ಯುಕ್ತಿಗೆ ಪ್ರತಿ ಯುಕ್ತಿಯನ್ನು ತೋರಿಸಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಅಂಥ ಬಲಿಷ್ಠವಾದ ಯುಕ್ತಿಗಳನ್ನೇ ಅವ್ರು ಯಾವತ್ತೂ ತೋರಿಸ್ತಾರೆ. ವಾದಿವ್ರಾತಂ ಲಜ್ಜಯೇತ್, ಯಾರೇ ಪ್ರತಿವಾದಿಗಳು ಬಂದರೆ ಅವರೆಲ್ಲರನ್ನು ಆ ಗುಂಪನ್ನೇ ಇವರು ಸೋಲಿಸಿಬಿಡ್ತಾರೆ. ವಿಶೇಷವಾಗಿ ನಮ್ಮಂಥವ್ರು ಅದ್ವೈತವಾದಿಗಳಾದವರು ಅವ್ರ ಎದುರಿಗೆ ಹೋದರೆ ನಮ್ಮನ್ನವ್ರು ಆಕ್ಷೇಪಿಸ್ತಾರೆ. ನಾವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಮ್ಮನ್ನವ್ರು ಖಂಡಿಸಿ ಬಿಡ್ತಾರೆ. ಕಿಮ್ನು ಕುರ್ಮಃ, ನಾವೀಗೇನು ಮಾಡಬೇಕು, ಇದ್ರ ಬಗ್ಗೆ ಒಂದು ಏನಾದರೂ ಉಪಾಯವನ್ನು ಹೇಳ್ರಿ. ಪ್ರಾಚ್ಯಂ ಶಾಸ್ತ್ರಂ ಯತ್ಸಪಾದಂ ತು ಲಕ್ಷಂ ವಾಕ್ಯೇನೈಕೇನಾಕ್ಷಿಪದ್ಧರ್ಷತೀರ್ಥಃ ಇತ್ತಂ ಪಾಂಥೈರ್ವರ್ಣಿತಂ ಶೃಣ್ವತಃ ಪ್ರಾಕ್ ಯುಷ್ಮಾನ್ ಪ್ರಾಪದ್ದು ಯಮಾನಂ ಮನೋ ಮೇ. ನನಗೆ ದಾರಿ ಹೋಕರಾದವರು ಆಡುವಂಥ ಕೆಲವು ಮಾತುಗಳು ಕಿವಿಗೆ ಬಿದ್ದು, ಅದೇನು ಅಂದರೆ, ಒಟ್ಟು 1.25 ಲಕ್ಷ ಶ್ಲೋಕಗಳು ಈ ಅದ್ವೈತ ವೇದಾಂತದಲ್ಲಿವೆ. ಅದ್ವೈತ ವೇದಾಂತದ ಸಾಹಿತ್ಯ ರಾಶಿ ಒಟ್ಟಾರೆ 1.25 ಲಕ್ಷ ಶ್ಲೋಕಗಳನ್ನು ಒಳಗೊಂಡದ್ದು. ಅಷ್ಟು ದೊಡ್ಡ ಸಾಹಿತ್ಯ ರಾಶಿ ಇದೆ. ಅದನ್ನೆಲ್ಲವನ್ನೂ ಕೂಡ ಈ ಹರ್ಷತೀರ್ಥರು, ಹರ್ಷತೀರ್ಥ ಅಂದರೆ ಆನಂದ ತೀರ್ಥ ಅಂದರೂ ಅರ್ಥ ಒಂದೇ, ಈ ಮಧ್ವರು ಒಂದೇ ವಾಕ್ಯದಿಂದ ಅದನ್ನೆಲ್ಲವನ್ನು ಕೂಡ ನಿರಾಕರಣೆ ಮಾಡಿಬಿಟ್ರು ಅಂತ ಜನರು ಹಾದಿ ಬೀದಿಯಲ್ಲಿ ಹೋಗಿ ಹಾದಿ ಬೀದಿಯಲ್ಲಿ ಸಂಚಾರ ಮಾಡುವಂಥ ಜನ ಆಡಿದ್ದನ್ನು ನಾನು ಕೇಳಿದ್ದೇನೆ. ಕೇಳಿ ನನ್ನ ಮನಸ್ಸಿಗೆ ನೋವಾಗಿದೆ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಬಂದೆ. ಇಲ್ಲಿ ಸಪಾದ ಲಕ್ಷಾತ್ಮಕ ಗ್ರಂಥ ಅಂತ ಅವ್ರದ್ದು ಶಾಸ್ತ್ರವನ್ನು ವರ್ಣನೆ ಮಾಡ್ತಾರೆ. ಒಂದು ಗ್ರಂಥ ಅಂತಂದರೆ ಸಾಮಾನ್ಯವಾಗಿ ಮಧ್ವವಿಜಯ ಒಂದು ಗ್ರಂಥ, ಮಣಿಮಂಜರಿ ಒಂದು ಗ್ರಂಥ. ಗ್ರಂಥ ಅಂದರೆ ಇಡೀ ಗ್ರಂಥಕ್ಕೆ, ಇಡೀ ಪುಸ್ತಕಕ್ಕೆ ಗ್ರಂಥ ಅಂತ ಕರೀತಾರೆ. ಆದರೆ ಇಲ್ಲಿ 1.25 ಲಕ್ಷ ಗ್ರಂಥ ಅಂತ ಹೇಳಿದ್ದೇನಿದೆಯಲ್ಲ, ಈ ಗ್ರಂಥ ಅಂತಂದರೆ 32 ಅಕ್ಷರಗಳಿಂದ ಕೂಡಿದಂಥ ಒಂದು ಶ್ಲೋಕ, ಒಂದು ಅನುಷ್ಠುಪ್ ಛಂದಸ್ಸಿನ ಶ್ಲೋಕಕ್ಕೆ ಗ್ರಂಥ ಅಂತ ಕರೀತಾರೆ. ಹಾಗೆ 32 ಅಕ್ಷರಗಳಿಂದ ಕೂಡಿದಂಥ ಒಂದು ಶ್ಲೋಕ ಏನಿದೆ ಅದರ ಅಂಥದ್ದು 1.25 ಲಕ್ಷ ಶ್ಲೋಕಗಳು.
ಚತ್ವಾರಿಂಶಲ್ಲಕ್ಷರ ಅಕ್ಷರ ಪರಿಮಿತಂ, ಒಟ್ಟಾರೆ 40 ಲಕ್ಷ ಶ್ಲೋಕಗಳಿವೆ. ಇಷ್ಟು ಶ್ಲೋಕಗಳನ್ನ ಒಳಗೊಂಡಂಥದ್ದು ಈ ಅದ್ವೈತ ಶಾಸ್ತ್ರ. ಅದೆಲ್ಲವನ್ನೂ ಕೂಡ ಈ ಆಚಾರ್ಯರು ಏಕೇನ ವಾಕ್ಯೇನ ಅದನ್ನ ಖಂಡನೆ ಮಾಡಲಿಕ್ಕೆ ಅವರು ವಿಸ್ತಾರವಾದ ಗ್ರಂಥಗಳನ್ನು ಬರೆದಿದ್ದಾರೆ ಅನ್ನೋದು ಸರಿ, ಆದರೆ ಒಂದೇ ವಾಕ್ಯದಿಂದ ಅವರೆಲ್ಲವನ್ನೂ ಕೂಡ ಖಂಡನೆ ಮಾಡಿಬಿಟ್ರು ಅಂತ ನಾವು ಕೇಳಿ ಬಲ್ಲೆವು. ಅದೇನು ಒಂದೇ ವಾಕ್ಯ? ಹಿಂದೆ 1-2-3 ಬಾರಿ ಸೂಕ್ಷ್ಮವಾಗಿ ಅದನ್ನು ನಾನು ಹೇಳಿದ್ದೆ, ಅದನ್ನು ಈಗ ಇನ್ನೊಂದು ಸಾರಿ ವಿವರಿಸ್ತೇನೆ. ಈ ಅದ್ವೈತ ವೇದಾಂತ ಎಲ್ಲವೂ ಕೂಡ, ಅದ್ವೈತ ವೇದಾಂತದ ಅಸ್ತಿತ್ವ ಎಲ್ಲವೂ ಕೂಡ ಅಜ್ಞಾನ ಅನ್ನೋದ್ರ ಮೇಲೆ ನಿಂತಿದೆ. ಅಜ್ಞಾನ ಯಾರಿಗೆ ಅನ್ನೋ ಒಂದು ಪ್ರಶ್ನೆ ಏನಿದೆ, ಆ ಪ್ರಶ್ನೆ ಮತ್ತು ಪ್ರಶ್ನೆಯ ಉತ್ತರದ ಮೇಲೆ ಅದು ನಿಂತಿದೆ. ಪರಮಾತ್ಮ ಮತ್ತು ಜೀವಾತ್ಮ ಇಬ್ಬರು ಸಂಗತಿಗಳಿದ್ದಾರೆ, ಇಬ್ಬರು ವ್ಯಕ್ತಿಗಳಿದ್ದಾರೆ. ಪರಮಾತ್ಮ ಸರ್ವಜ್ಞಾದ್ಯಂತ ಅವನಿಗೆ ಅಜ್ಞಾನ ಇಲ್ಲ, ಜೀವನಿಗೆ ಅಜ್ಞಾನ ಇರಬೇಕು. ಯಾಕಂದ್ರೆ ಜೀವ ದುರ್ಬಲ, ಅಲ್ಪಜ್ಞ, ಅಲ್ಪಕರ್ತ. ಹೀಗೆ ಜೀವನದಲ್ಲಿ ಎಲ್ಲಾ ಥರದ ದೋಷಗಳು, ಕೊರತೆಗಳೆಲ್ಲ ಜೀವನಲ್ಲೇ ಇರೋದ್ರಿಂದ ಅಜ್ಞಾನ ಅಂತ ಅನ್ನೋದು ಕೂಡ ಜೀವನಿಗೆ ಬರಬೇಕು. ಇದು ಸಹಜವಾಗಿ ಎಲ್ಲರೂ ಕೂಡ ಊಹಿಸಬಹುದಾದಂಥ ಸಂಗತಿ. ಆದರೆ ಜೀವನಿಗೊಂದು ಪ್ರತ್ಯೇಕ ಅಸ್ತಿತ್ವನೇ ಇಲ್ಲಲ್ಲ. ಒಟ್ಟಾರೆ ಅದ್ವೈತ ವೇದಾಂತದಲ್ಲಿ ಇರುವಂಥದ್ದು ಒಂದೇ ತತ್ವ, ಇರುವಂಥ ಒಂದೇ ಸಂಗತಿ ಅಂದರೆ ಪರಮಾತ್ಮ. ಆ ಪರಮಾತ್ಮನ ಹೊರತುಪಡಿಸಿದರೆ ಈ ಜಡಕ್ಕಾಗಲಿ ಜಗತ್ತಿಗಾಗಲಿ ಅಸ್ತಿತ್ವವೇ ಇಲ್ಲ. ಅಸ್ತಿತ್ವವೇ ಇಲ್ಲ ಅಂದಮೇಲೆ ಅದಕ್ಕೆ ಅಜ್ಞಾನ ಇರೋದೇನು ಬಂತು? ಅಜ್ಞಾನ ಯಾವುದಕ್ಕಿರಬೇಕು ಅಂದರೆ ಒಬ್ಬ ವ್ಯಕ್ತಿಗಿರಬೇಕು. ಆ ವ್ಯಕ್ತಿ ಅಂದರೆ ಪರಮಾತ್ಮ ಒಬ್ಬನೇ. ಪರಮಾತ್ಮ ಒಬ್ಬನ ಹೊರತುಪಡಿಸಿದ್ರೆ ಉಳಿದ ವ್ಯಕ್ತಿಗಳೇ ಇಲ್ಲ. ಉಳಿದ ವ್ಯಕ್ತಿಗಳೇ ಇಲ್ಲ ಅಂದಮೇಲೆ ಅವ್ರಿಗೆ ಅಜ್ಞಾನ ಎಲ್ಲಿಂದ ಬರಬೇಕು? ಇದು ಅಜ್ಞಾನ ಸಂಭವಾದೇವ ತನ್ಮತಮಖಿಲ ಮಭಾಕೃತಂ ಅಂತ ಆಚಾರ್ಯರು ತಮ್ಮ ಸಿದ್ಧಾಂತಗಳಲ್ಲಿ ಪ್ರಯೋಗ ಮಾಡಿರುವಂಥ ಒಂದು ಸಣ್ಣ ವಾಕ್ಯ. ಅಜ್ಞಾನ ಅಸಂಭವಾದೇವ. ಈ ಜಗತ್ತೆಲ್ಲ ಹಗ್ಗದಲ್ಲಿ ಹಾವು ಕಂಡಂತೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಂತೆ ಜಗತ್ತು ಕಾಣಬೇಕಾದ್ರೆ ಯಾರಿಗೆ ಕಾಣಬೇಕು, ಯಾಕೆ ಕಾಣಬೇಕು ಅಂತ ಪ್ರಶ್ನೆ. ಯಾರಿಗೆ ಕಾಣಬೇಕು ಅಂದರೆ ಪರಮಾತ್ಮನಿಗೆ ಕಾಣ್ತದೆ ಅಂತ ಉತ್ತರ ಹೇಳೋದು ಕಷ್ಟ. ಸರ್ವಜ್ಞನಾದವನಿಗೆ ಹಗ್ಗದಲ್ಲಿ ಹಾವು ಕಂಡಂತೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಂತೆ ಈ ಜಗತ್ತು ಭ್ರಾಂತಿ ಕಲ್ಪಿತವಾಗಿ ಕಾಣ್ತದೆ ಅಂತ ಹೇಳೋದು ಕಷ್ಟ. ಯಾಕಂದ್ರೆ ಅವನು ಸರ್ವಜ್ಞ, ಅಸಂಭಾವಿತವಾದ ಮಾತದು. ಅಲ್ಪಜ್ಞನಾದಂಥ ಜೀವರಿಗೆ ಹೇಳಬೇಕು. ಆ ಜೀವರಿಗೊಂದು ಪ್ರತ್ಯೇಕ ಅಸ್ತಿತ್ವವೇ ಇಲ್ಲ. ಜೀವರು ಇಲ್ಲ, ಇರುವವನೊಬ್ಬನೇ ಪರಮಾತ್ಮ. ಆ ಪರಮಾತ್ಮ ಸರ್ವಜ್ಞ, ಆದ್ದರಿಂದ ಅವನಿಗೆ ಅಜ್ಞಾನ ಇಲ್ಲ. ಹೀಗೆ ಭ್ರಾಂತಿ ಕಲ್ಪಿತವಾದ ಈ ಜಗತ್ತು ಕಾಣಲಿಕ್ಕೆ ಬೇಕಾದಂಥ ಭ್ರಾಂತಿ ಮತ್ತು ಆ ಭ್ರಾಂತಿಯನ್ನು ಹೊಂದಲಿಕ್ಕೆ ಬೇಕಾದಂಥ ವ್ಯಕ್ತಿ, ಇವೆರಡೂ ಇಲ್ಲದೆ ಇರೋದ್ರಿಂದ, ಇವೆರಡೂ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಅದ್ವೈತ ವೇದಾಂತ ಎಲ್ಲವೂ ಕೂಡ ನಿರಾಕೃತ ಆಗಿದೆ ಅಂತ ಆಚಾರ್ಯರು ಮಾಯಾವಾದ ಖಂಡನ, ಉಪಾಧಿ ಖಂಡನ ಇತ್ಯಾದಿ ಕಡೆಗಳಲ್ಲಿ ಹೇಳ್ತಾರೆ. ಆದ್ದರಿಂದ ಇದು ಹಾದಿ ಹೋಕರ ಮೂಲಕವಾಗಿ ನನ್ನ ಕಿವಿಗೆ ಬಂದು ತಲುಪಿದೆ. ನಾನು ನಿಮ್ಮೆದುರಿಗೆ ಇದನ್ನು ಹೇಳ್ಕೊಂಡಿದ್ದೀನಿ ಅಂತ ಆ ಮುಖಂಡರು ಮಾತಾಡಿದರು. ವೇದವ್ಯಾಸೋನ್ವೇಷ ವೇದವನ ಮೂರ್ತ. ಕೆಲವು ಜನ ಆ ಆಚಾರ್ಯರ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಅವರು ಸಾಧಾರಣ ವ್ಯಕ್ತಿ ಅಲ್ಲ, ಇವರು ವೇದವ್ಯಾಸರೇ ಆಗಿರಬೇಕು. ಯಾಕೆಂದರೆ ವೇದಗಳಿಗೆ ಅಷ್ಟು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಆ ವೇದಗಳ ತಾತ್ಪರ್ಯ ಏನು ಅಂತ ತಿಳಿಸ್ತಾರೆ. ವೇದವ್ಯಾಸರೇ ಆಗಿರಬೇಕು. ಇಲ್ಲದೇ ಇದ್ರೆ ವೇದವೇ ಈ ಆಚಾರ್ಯ ರೂಪದಲ್ಲಿ ಮೂರ್ತಿಯನ್ನು ತಾಳಿ, ರೂಪವನ್ನು ತಾಳಿ, ಆಕಾರವನ್ನು ತಾಳಿ ಬಂದಿರಬೇಕು. ಅಂದರೆ ವೇದಾಭಿಮಾನಿ ಅಂತ ಒಬ್ಬ ವ್ಯಕ್ತಿ ಆಗಿರ್ಬೇಕು ಇವರು. ದಿವ್ಯಾಮೂರ್ತಿ ಯಸ್ಯ ಸಹ ಸುಸ್ಮಿತಸ್ಯ. ಮುಖದಲ್ಲಿ ಯಾವತ್ತೂ ಮುಗುಳ್ನಗೆ, ಅದ್ಭುತವಾದಂತಹ ವ್ಯಕ್ತಿತ್ವ ಅವ್ರದ್ದು. ಈ ಮಾತನ್ನು ನಾನು ಯಾರ ಕಡೆಯಿಂದ ಕೇಳಿದೆ ಅಂದರೆ, ತದೃಷ್ಟರು ಆ ಆಚಾರ್ಯನ ನೋಡಿ ಬಲ್ಲಂಥವ್ರು ಕೆಲವರಿದ್ದಾರೆ. ಇಲ್ಲಿ ತನಕ ಯಾರು ಆಚಾರ್ಯರ ಮಾತುಗಳನ್ನು ಕೇಳಿದ್ರು, ಆ ಕೇಳಿದ ಮಾತುಗಳನ್ನು ಅಷ್ಟೇ ವರದಿ ಮಾಡಿದ್ರು. ಈಗ ನೋಡಿದವರು ಹೀಗೆ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಆ ನೋಡಿದವರು ಹೇಳುವಂಥ ಮಾತೇನಿದೆ, ಆ ಮಾತೆಂಬುದು ಒಂದು ಖಡ್ಗದಂತೆ. ನಮಗೆ ಖಡ್ಗ ಏನು ಮಾಡ್ತದೆ ಅಂದರೆ, ಖಡ್ಗ ಅಥವಾ ಕೊಡ್ಲಿ, ಗರಗಸ, ಅದು ಮರವನ್ನು ಕಡ್ದು ಹಾಕ್ತದಲ್ಲ, ಹಾಗೆ ಈ ಆಚಾರ್ಯರನ್ನು ನೋಡಿ ಅವರನ್ನು ವರ್ಣನೆ ಮಾಡುವಂಥ ವ್ಯಕ್ತಿಗಳ ಮಾತೊಂದು, ಅದೊಂದು ಕೃಪಾಣದಂತೆ, ಕೊಡಲಿಯಂತೆ, ಖಡ್ಗದಂತೆ. ಏನನ್ನು ಕತ್ತರಿಸ್ತಿದೆ ಅಂದರೆ, ನಮ್ಮ ಮಾಯಾವಾದ ಅನ್ನುವ ವೃಕ್ಷ ಏನಿದೆ, ಆ ವೃಕ್ಷವನ್ನು ಕತ್ತರಿಸಿ ಹಾಕ್ತಾ ಇದೆ. ಆದ್ದರಿಂದ ಈ ಅಪಾಯದಿಂದ ಪಾರಾಗಲಿಕ್ಕಾಗಿ ನೀವು ಕೂಡಲೇ ಏನಾದರೂ ಒಂದು ಉಪಾಯವನ್ನು ಮಾಡಬೇಕು. ಇನ್ನೂ ಕೆಲವರು ಹೇಳ್ತಾರೆ, ನಮ್ಮವರೇ,
ಆಚಾರ್ಯರ ಮಾತನ್ನು ಕೇಳಿದವರು, ಅವರನ್ನು ಪ್ರತ್ಯಕ್ಷ ನೋಡಿದವರು ಹೀಗೆ ಮಾತಾಡ್ತಾರೆ. ಆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದ್ದಾರೆ ಮಧ್ವರು. ಮತ್ತು ಆ ಭಾಷೆ ಎಂಥದ್ದಿದೆ ಅಂದರೆ ಅಕ್ಲಿಷ್ಟಂ, ಅದೇನು ಬಹಳ ಕಷ್ಟಕರವಾದ ಶಾಸ್ತ್ರ ಏನಲ್ಲ. ಅದು ಯಾರಿಗೂ ಅರ್ಥವಾಗದಂಥ ಕಬ್ಬಿಣದ ಕಡಲೆಯಂಥ ಶಾಸ್ತ್ರ ಏನಲ್ಲ. ಅತ್ಯಂತ ಸರಳವಾಗಿ ಸೂತ್ರದ ಅರ್ಥಗಳನ್ನು ವರ್ಣನೆ ಮಾಡುವಂಥದ್ದು. ಅನೇಕ ಉಪನಿಷತ್ತುಗಳಿಂದ, ವೇದಗಳಿಂದ, ಪುರಾಣಗಳಿಂದ ವಾಕ್ಯಗಳನ್ನು ಉದಾಹರಣೆ ತೋರಿಸುವಂಥದ್ದು. ಬಲಿಯೋ ಮಾನೋಪೇತಂ, ಅತ್ಯಂತ ಬಲಿಷ್ಠವಾದ ಪ್ರಮಾಣಗಳಿಂದ ಕೂಡಿದ್ದು ಆ ಆಚಾರ್ಯರು ತೋರಿಸುವಂಥ ಪ್ರಮೇಯಗಳು, ಅವರ ಶಾಸ್ತ್ರ ಆಗಿದೆ. ಹೀಗೊಂದು ಬ್ರಹ್ಮಸೂತ್ರ ಭಾಷ್ಯವನ್ನ ಮಧ್ವರು ರಚನೆ ಮಾಡಿದ್ದಾರಂತೆ. ಮಾಡಲಿ ಬಿಡಿ, ನಮಗೇನಂತೆ. ಮಾತಾಡಿ ಆಡಿ ಕೊನೆಗೆ ಆ ಮಾತನ್ನ ಆಡೋರು ಹೀಗೆ ಹೇಳ್ತಾರೆ, ಇರ್ಲಿ ಬಿಡಿ, ಕಾಕ್ಷತಿ ನಸ್ತಥಾತಿ, ನಮಗೇನು ತೊಂದರೆ ಅಂತ ಕೆಲವರು ಮಾತಾಡ್ತಿದ್ದಾರೆ. ಆ ಕೆಲವರು ಮಾತಾಡ್ತಿರೋದು ನನ್ನ ಕಿವಿಗೆ ಬಂದು ಬಿದ್ದಿದೆ ಅಂತ ಈ ಮುಖಂಡರು ಆ ಸಭೆಯಲ್ಲಿ ಹೇಳಿದರು. ವಸ್ತುತಃ ಇವರು ನಮ್ಮವರಾದ್ರಿಂದ ಇವರಿಗೆ ಲಜ್ಜೆ ಆಗಬೇಕಾಗಿತ್ತು. ವಿಪಕ್ಷದವರಾದಂತಹ ಆಚಾರ್ಯರ ವರ್ಣನೆ, ಅವ್ರು ಮಾಡಿದಂಥ ಭಾಷ್ಯದ ಹಿರಿಮೆಯ ವರ್ಣನೆ, ಇದನ್ನೆಲ್ಲ ಇವ್ರು ಕೇಳಲೂಬಾರ್ದಿತ್ತು. ಅಂಥದ್ದಿಲ್ಲ, ಅದನ್ನು ಮಾಡಿ ಅದನ್ನೇ ಪ್ರಶಂಸೆ ಮಾಡ್ತಿದ್ದಾರಲ್ಲ, ವಿಲಜ್ಜಾಹ, ಇವ್ರಿಗೆ ಸ್ವಂತ ಲಜ್ಜೆ ಇಲ್ಲ. ಅಷ್ಟೇ ಅಲ್ಲ, ಆ ಮಾತನ್ನು ನಮ್ಮೆದುರಿಗೆ ಬಂದು ಹೇಳ್ತಿದ್ದಾರೆ. ನಮಗೆ ಆ ಮಾತನ್ನು ಕೇಳಿದರೆ ನಾಚಿಕೆಯ ಸಮುದ್ರದಲ್ಲಿ ದುಸ್ಸಹೆ ಲಜ್ಜಾ ಸಿಂಧೌ, ಅತ್ಯಂತ ಅಸಹ್ಯವಾದಂಥ ನಾಚಿಕೆ ಎನ್ನುವ ಸಮುದ್ರದಲ್ಲಿ ನಮ್ಮನ್ನು ಅವರು ಮುಳುಗಿಸ್ತಾ ಇದ್ದಾರೆ. ಅವ್ರ ಮಾತನ್ನು ನಮಗೂ ಕೂಡ ಕೇಳಲಿಕ್ಕಾಗ್ತಿಲ್ಲ. ಆ ಆಚಾರ್ಯ ಶಿಷ್ಯರು ಕೂಡ ಎಲ್ಲ ಕಡೆ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನು ವರ್ಣನೆ ಮಾಡ್ತಾರೆ. ಆ ಶಿಷ್ಯರು ಏನು ಮಾಡ್ತಿದ್ದಾರೆ ಅಂತಂದ್ರೆ, ವ್ಯಾಪ್ತೈಹಿ, ಎಲ್ಲ ಕಡೆ ಎಲ್ಲ ಊರುಗಳಲ್ಲಿ ಅವ್ರ ಶಿಷ್ಯರಿದ್ದಾರೆ. ಮತ್ತು ಗೌಣೈಹಿ, ಪರಮಾತ್ಮನ ಗುಣಗಳನ್ನು ಅವರು ವರ್ಣನೆ ಮಾಡ್ತಾರೆ. ಗುಣ ಅಂದ್ರೆ ಪರಮಾತ್ಮನ ಗುಣಗಳು, ಅವುಗಳನ್ನು ವರ್ಣನೆ ಮಾಡ್ತಾರೆ. ಮತ್ತು ತಾವು ಕೂಡ ಸಜ್ಜನಿಕೆ, ಔದಾರ್ಯ ಮೊದಲಾದ ಗುಣಗಳು, ಜನಾಕರ್ಷಕವಾದಂಥ, ಜನರನ್ನು ತಮ್ಮ ಕಡೆ ಸೆಳೆಯಲಿಕ್ಕೆ ಬೇಕಾದಂಥ ಗುಣಗಳು, ಆ ಎಲ್ಲ ಗುಣಗಳಿದ್ದಂಥವ್ರು ವ್ಯಕ್ತಿಗಳವರು. ಆದ್ದರಿಂದ ಜನ ಅವರ ಪಕ್ಷಕ್ಕೆ ಹೋಗಿ ಸೇರ್ತಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನರ ಪರಿವರ್ತನೆ ಆಗ್ತಾ ಇದೆ. ಸಂಸತ್ ಸಿಂಧವು ಶಂಖಚಕ್ರಾದಿ ಬುದ್ಧಿ, ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ವಿದ್ವತ್ ಸಭೆಗಳು, ಮಠಗಳು, ಮಂದಿರಗಳು ಎಲ್ಲಿ ಹೋಗಿ ನೋಡಿದ್ರು ಆ ಶಿಷ್ಯರು ಶಂಖಚಕ್ರಾದಿ ವೃದ್ಧಿ, ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ಮೊದಲಾದ ಮುದ್ರೆಗಳನ್ನು ಧಾರಣೆ ಮಾಡಿಕೊಂಡು ಅವರು ಸಂಚಾರ ಮಾಡ್ತಿದ್ದಾರೆ. ಎಲ್ಲ ಜನರ ಮನಸ್ಸನ್ನು ಅವರು ಸೆಳೆದು ಇಟ್ಕೋತಾ ಇದ್ದಾರೆ. ಅದಕ್ಕಾಗಿ ಏನೋ ಒಂದು ಉಪಾಯವನ್ನು ಮಾಡಿರಿ ಈ ಮುಖಂಡರು ಹೇಳಿದರು. ಇದನ್ನ ಈ ಶ್ಲೋಕ ಏನಿದೆಯಲ್ಲ, ಆಚಾರ್ಯರ ಶಿಷ್ಯರು, ಆಚಾರ್ಯರ ಅನುಯಾಯಿಗಳು, ಅವರ ಬಗ್ಗೆನೂ ಕೂಡ ಈ ಶ್ಲೋಕ ಹೇಳಿತು. ಅದಲ್ಲದೆ ಈ ಸಮುದ್ರ ತೀರದಲ್ಲಿ, ನದಿ ತೀರದಲ್ಲಿ ಕೂತ್ಕೊಂಡು ಎಲ್ಲ ಮೀನುಗಳನ್ನು, ಎಲ್ಲ ಜಲಚರಗಳನ್ನು ಸೆರೆ ಹಿಡಿತಿರ್ತಾರಲ್ಲ ಬೆಸ್ತರು, ಅವರಿಗೂ ಕೂಡ ಅನ್ವಯ ಆಗುವಂಥ ಆ ಬೆಸ್ತರಿಗೆ ಮತ್ತು ಆಚಾರ್ಯ ಶಿಷ್ಯರು ಇವರಿಬ್ಬರನ್ನು ಕೂಡ ಸಮಾನವಾದ ವಿಶೇಷಣಗಳಿಂದ ಹೇಳುವಂಥ ಒಂದು ವಿಚಿತ್ರವಾದ ಶ್ಲೋಕ ಇದು. ಶಿಷ್ಯ ಜಾಲೈಹಿ, ಶಿಷ್ಯರ ಗುಂಪು, ಶಿಷ್ಯರ ಒಂದು ದೊಡ್ಡ ನೆಟ್ವರ್ಕ್. ಜಾಲ ಅಂದ್ರೆ ನೆಟ್ವರ್ಕ್ ಅಂತ ಅರ್ಥ. ಇನ್ನೊಂದು ಕಡೆ ಜಾಲ ಅಂತಂದ್ರೆ ಮೀನು ಮೊದಲಾದವನ್ನು ಹಿಡಿಯುವಂಥ ಬಲೆ. ಗೌಣೈಹಿ, ಒಂದು ಕಡೆ ಗೌಣ ಅನ್ನೋ ಶಬ್ದ ಇದೆಯಲ್ಲ, ಗೌಣ ಅನ್ನೋದು ಮಧ್ವಾಚಾರ್ಯದ ಅನುಯಾಯಿಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಗೌಣ ಅಂತಂದ್ರೆ ಸಜ್ಜನಿಕೆ, ಔದಾರ್ಯ ಮೊದಲಾದ ಗುಣಗಳನ್ನು ಹೊಂದಿದವರು ಅಂತ ಅರ್ಥ. ಇನ್ನೊಂದು ಕಡೆ ಗೌಣರು ಅಂತಂದ್ರೆ ಗುಣ ಅಂದ್ರೆ ಹಗ್ಗ, ಹಗ್ಗದಿಂದ ನಿರ್ಮಿತವಾದ ಬಲೆಯನ್ನು ಹಿಡ್ಕೊಂಡು ಓಡಾಡುವಂಥವರು ಬೆಸ್ತರು. ಆಚಾರ್ಯರ ಶಿಷ್ಯರು ಗುಡಿಗಳಲ್ಲಿ, ಗುಂಡಾರಗಳಲ್ಲಿ, ಮಠಗಳಲ್ಲಿ ಓಡಾಡ್ತಿರ್ತಾರೆ. ಈ ಬೆಸ್ತರು ನದಿಗಳು, ಸಮುದ್ರಗಳು ಇದ್ದಲ್ಲಿ ಸಂಚಾರ ಮಾಡ್ತಾರೆ. ಶಂಖಚಕ್ರಾದಿ ವೃದ್ಧಿ, ಅವರು ಶಂಖಚಕ್ರ ಇಟ್ಕೊಂಡಿದ್ದಾರೆ, ಇವರು ಶಂಖಚಕ್ರ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಆ ಬಲೆಯನ್ನು ಬೀಸಿ ಅವರು ಮೀನುಗಳನ್ನು ಹೊರಗೆ ಎಳೆದಾಗ ಬರೀ ಮೀನು ಬರೋದಿಲ್ಲ, ಕೆಲವು ಬಾರಿ ಸಮುದ್ರ ನದಿಗಳ ತೀರದ ಆಳದಲ್ಲಿರುವಂಥ ಸಣ್ಣ ಸಣ್ಣ ಕಪ್ಪೆ, ಚಿಪ್ಪು, ಶಂಖ ಇವು ಎಲ್ಲ ಬಂದ್ಬಿಡ್ತಾವೆ ಅದ್ರ ಜೊತೆಗೆ. ಶಂಖಚಕ್ರಾದಿ ವೃದ್ಧಿ, ಹೀಗೆ ಬಲೆ ಬೀಸಿ ಮಾಗೃಹ್ಯರನ್ ವಿಶ್ವಸತ್ವಾಂತರಾಣಿ, ಸತ್ವ ಅಂದ್ರೆ ಪ್ರಾಣಿಗಳು ಅಂತ ಅರ್ಥ. ಎಲ್ಲಾ ಪ್ರಾಣಿಗಳನ್ನು ಕೂಡ ಬೆಸ್ತರು ಸೆರೆ ಹಿಡಿತಾರೆ ಸಮುದ್ರ ಮತ್ತು ನದಿಗಳಲ್ಲಿ. ಆಚಾರ್ಯ ಶಿಷ್ಯರಿಗೆ ಸಂಬಂಧಪಟ್ಟಂತೆ ವಿಶ್ವ ಸತ್ವ ಅಂತರ ಅಂತಂದ್ರೆ, ವಿಶ್ವ ಅಂದ್ರೆ ಎಲ್ಲ ಜಗತ್, ಈ ಜನರು, ಅವರ ಸತ್ವ ಅಂದ್ರೆ ಮನಸ್ಸು. ಒಂದ್ ಕಡೆ ಸತ್ವ ಅಂದ್ರೆ ಪ್ರಾಣಿಗಳು, ಮತ್ತೊಂದು ಕಡೆ ಸತ್ವ ಅಂದ್ರೆ ಮನಸ್ಸು. ಬೆಸ್ತರು ಪ್ರಾಣಿಗಳನ್ನು ಸೆರೆ ಹಿಡಿತಾರೆ, ಆಚಾರ್ಯ ಶಿಷ್ಯರು ಆ ಮನಸ್ಸುಗಳನ್ನು ಸೆರೆ ಹಿಡಿತಾರೆ.
ಅದಕ್ಕಾಗಿ ಕ್ಷೇಮಾಪ್ತ್ಯೈನ ತತ್ರ ನೀತಿಂ ವಿಧತ್ತ. ಒಂದೇನಾದ್ರೂ ನೀತಿಯನ್ನ ನೀವು ರೂಪಿಸಬೇಕು, ಇಲ್ಲದೆ ಹೋದ್ರೆ ನಮ್ಗೆ ಉಳಿಗಾಲವಿಲ್ಲ ಅವರಂದ್ರು. ಮತ್ತೇನ್ ಮಾಡ್ತಾರೆ ಆಚಾರ್ಯ ಶಿಷ್ಯರು? ಗೌಣೈಸ್ತರ್ಕೈರ್ಗೌಣ ವಾಕ್ಯಾಭಿಗುಪ್ತೈ ಗೌಣೀಂ ಬುದ್ಧಿಂ ವರ್ಧಯಂತೆ ನೃಣಾಂತೆ ಹಂಸಾನಾಂ ನೋ ವಾಗ್ವಿಘಾತ ಪ್ರವೀಣಾಃ ಸಿಂಧುಂ ಭೂಯೋ ವಾರಿ ವರ್ಷಯದಿ ವಾಬ್ದಾಃ. ಈ ಆಚಾರ್ಯ ಶಿಷ್ಯರನ್ನ ಮೋಡಕ್ಕೆ ಹೋಲಿಸ್ತಾರೆ ಈ ಶ್ಲೋಕದಲ್ಲಿ. ಮೋಡಗಳು ಮಳೆಗಾಲದಲ್ಲಿ ದಟ್ಟವಾಗಿ ಚಿತ್ತೈಸಿದರೆ ಆ ಮೋಡಗಳು ಪ್ರಚಂಡವಾದಂತಹ ಮಳೆಯನ್ನು ಸುರಿಸಿ ಎಲ್ಲ ಕಡೆ ಸರೋವರಗಳು ಎಲ್ಲ ತುಂಬಿ ಹರಿದರೆ, ಸರೋವರಗಳು ನದಿಗಳು ತುಂಬಿ ಹರಿದರೆ ಆಗ ಹಂಸಗಳ ವಿಹಾರಕ್ಕೆ ತೊಂದರೆ ಆಗ್ತದೆ. ಹಂಸಗಳು ಸಾಮಾನ್ಯವಾಗಿ ವಿಹಾರ ಮಾಡೋದು, ಓಡಾಟ ಮಾಡೋದು, ಸಂತೋಷದಿಂದ ಇರೋದು ಯಾವಾಗಂದ್ರೆ ಶರದೃತುಗಳಲ್ಲಿ. ಶರದೃತುವಿನಲ್ಲಿ ಮಳೆಗಾಲ ನಿಂತಿರ್ತದಾದ್ರಿಂದ ಆ ಶರದೃತುವಿನಲ್ಲಿ ಬಹಳ ಆನಂದ ಹಂಸಗಳಿಗೆ. ಮಳೆಗಾಲದ ಕೆಸರು ಮತ್ತೆ ಎಲ್ಲ ಕಡೆ ಮೋಡ ಕವಿದಂಥ ವಾತಾವರಣ ಇದಿರೋದಿಲ್ಲ. ಸ್ವಚ್ಛವಾದಂಥ ನೀರು, ಸ್ವಚ್ಛವಾದ ಆಕಾಶ ಇರೋದ್ರಿಂದ ಮೋಡಗಳು ಆವಾಗ ಸಂತೋಷ ಪಡ್ತವೆ. ಮಳೆಗಾಲದಲ್ಲಿ ಅವಕ್ಕೆ ತೊಂದರೆ. ಈ ಆಚಾರ್ಯರ ಶಿಷ್ಯರು ಮೋಡಗಳಂತೆ ಹಂಸಗಳಾದಂತಹ ನಮಗೆ ತೊಂದರೆ ಕೊಡ್ತಿದ್ದಾರೆ. ನಾವು ಹಂಸರು, ಯಾಕೆಂದ್ರೆ ಪರಮಹಂಸರು, ಸನ್ಯಾಸಿಗಳು. ಹಂಸಾನೋ ವಾಗ್ವಿಘಾತ ಪ್ರವೀಣಾಹ. ಹಂಸಗಳು ಶರದೃತುವಿನಲ್ಲಿ ಇಂಪಾಗಿ ಹಾಡ್ತಾ ಇರ್ತವೆ, ಧ್ವನಿ ಮಾಡ್ತಿರ್ತವೆ. ಆದರೆ ಅದೇ ವರ್ಷಾ ಋತು ಬಂದರೆ, ಮಳೆಗಾಲ ಬಂದರೆ ಆ ಮಳೆಗಾಲದ ಮೋಡದ ಗುಡುಗಿನ ಸದ್ದಿಗೆ ಈ ಹಂಸಗಳ ಇಂಪಾದಂಥ ಧ್ವನಿ ಅಡಿಗೆ ಹೋಗಿಬಿಟ್ಟಿರ್ತದೆ. ಹಾಗೆ ಈ ಆಚಾರ್ಯರ ಶಿಷ್ಯರ ಆಟೋಪದಲ್ಲಿ, ಇವರ ಗದ್ದಲದಲ್ಲಿ ಹಂಸಗಳಾದಂಥ ನಮ್ಮ ಮಾತಿನ ಒಂದು ವೈಭವಕ್ಕೆ ಇವತ್ತು ಅಡೆತಡೆ ಬಂದುಬಿಟ್ಟಿದೆ ಅಂತ ಅವರು ಸಂಕಟ ಪಡ್ತಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅನೇಕ ತರ್ಕಗಳನ್ನು ಪ್ರಯೋಗ ಮಾಡ್ತಾರೆ. ಆಚಾರ್ಯರು ಮಾತ್ರ ದೊಡ್ಡ ಪಂಡಿತರು ಅಂತಲ್ಲ, ಅವ್ರ ಶಿಷ್ಯರು ದೊಡ್ಡ ದೊಡ್ಡ ಪಂಡಿತರಾಗಿ ಬಿಟ್ಟಿದ್ದಾರೆ. ಅವರು ಎಲ್ಲ ಕಡೆ ಪ್ರವಚನ ಮಾಡ್ತಾರೆ, ಪಾಠ ಮಾಡ್ತಾರೆ, ಎಲ್ಲ ಮಾಡಿ ಜನರಲ್ಲಿ ಬುದ್ಧಿ ಪಲ್ಲಟ ಮಾಡ್ತಿದ್ದಾರೆ. ಅವರು ಏನು ಬುದ್ಧಿ ಪಲ್ಲಟ? ಗೌಣೀಂ ಬುದ್ಧಿಂ, ಪರಮಾತ್ಮ ಸದ್ಗುಣ ಪರಿಪೂರ್ಣ ಅನ್ನೋ ಬುದ್ಧಿಯನ್ನ, ಅನ್ನೋ ಒಂದು ತತ್ವವನ್ನು ಎಲ್ಲ ಕಡೆ ಅವರು ವಿಚಾರ ಮಾಡ್ತಿದ್ದಾರೆ. ನೃಣಾಂ ಅಂದ್ರೆ ಮನುಷ್ಯರಿಗೆ, ಎಲ್ಲ ಮನುಷ್ಯರಲ್ಲೂ ಕೂಡ ಅಂಥ ಬುದ್ಧಿಯನ್ನು ಅವರು ಪ್ರಚಾರ ಮಾಡ್ತಿದ್ದಾರೆ, ಅಂಥ ತತ್ವವನ್ನು ಪ್ರಚಾರ ಮಾಡ್ತಿದ್ದಾರೆ. ಜನರಲ್ಲಿ ಪರಮಾತ್ಮ ಸದ್ಗುಣ ಸಾಕಾರ ಅನ್ನುವಂಥ ತತ್ವವನ್ನು ಪ್ರಚಾರ ಮಾಡಬೇಕಾದ್ರೆ ಇವರು ಬಳಸುವಂಥ ವಿಧಾನಗಳೇನು ಅಂದರೆ ತರ್ಕಗಳನ್ನು ಬಳಸ್ತಾರೆ. ಆ ತರ್ಕಕ್ಕೆ ಹಿನ್ನೆಲೆಯಾಗಿ ಶಾಸ್ತ್ರಗಳನ್ನು ಬಳಸ್ತಾರೆ. ಅದು ಹೇಗೆ ಅಂತಂದ್ರೆ, ತರ್ಕಗಳನ್ನು ಬಳಸುವುದಂದ್ರೆ ಹೇಗೆ? ಪರಮಾತ್ಮ ಸಕಲ ಸದ್ಗುಣ ಪರಿಪೂರ್ಣನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಮತ್ತೆ ಸಾಕಾರನಾಗಿದ್ದಾನೆ ಅಂತ ಇಷ್ಟು ಸಂಗತಿಗಳನ್ನು ಸಾಧನೆ ಮಾಡಬೇಕಾದ್ರೆ ಅದಕ್ಕೊಂದು ಹೇತುವನ್ನು ಪ್ರಯೋಗ ಮಾಡಬೇಕು. ಹೇತುವನ್ನು ಪ್ರಯೋಗ ಮಾಡಿದರೆ ಕೇಳುವವರಿಗೆ ಅದು ಮನವರಿಕೆ ಆಗಬಹುದು. ಹೇಗೆ ಅಂತಂದ್ರೆ, ದ್ವಾದಶ ಸ್ತೋತ್ರದಲ್ಲಿ ನಾವು ಕೇಳಿದ್ವಿ, ಅದೊಂದು ದೊಡ್ಡ ತರ್ಕ. ಅದು ತರ್ಕ ಅಂತ ಅಲ್ಲಿ ನಮಗೆ ಆ ಸ್ತೋತ್ರವನ್ನು ಓದುವಾಗ ಗೊತ್ತಾಗೋದಿಲ್ಲ. ಬಹುಚಿತ್ತ ಜಗದ್ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಇದು ಆಚಾರ್ಯರು ತೋರಿಸಿದಂಥ ಒಂದು ವಿಶಿಷ್ಟವಾದಂಥ ತರ್ಕ. ಪರಶಕ್ತಿ ಅನಂತ ಗುಣ ಪರಮಃ. ಪರಮ ಅಂದರೆ ಪರಮಾತ್ಮ, ಅವನು ಬಹುಶಕ್ತಿ ಅನಂತವಾದಂಥ ಮಹಿಮೆ ಉಳ್ಳವನಾಗಿದ್ದಾನೆ. ಅನಂತ ಗುಣ ಅನಂತ ಮಹಿಮೆ ಉಳ್ಳವನಾಗಿದ್ದಾನೆ. ಇದನ್ನು ನಾವು ಸಮರ್ಥನೆ ಮಾಡಲಿಕ್ಕೆ ಹೊರಟು ಈ ಸಂಗತಿಗಳನ್ನು. ಅದಕ್ಕೇನಾದರೂ ಒಂದು ಹೇತು ಬೇಕಲ್ಲ. ಹೇತು ಏನು ಯಾವುದು ಅಂತಂದ್ರೆ, ಬಹುಚಿತ್ರ ಜಗತ್ ಬಹುಧಾಕರಣಾತ್, ಅತ್ಯಂತ ಚಿತ್ರ ವಿಚಿತ್ರವಾದಂತಹ ವಿಭಿನ್ನತೆ ಉಳ್ಳಂತಹ ಈ ಜಗತ್ತನ್ನ ಆತ ಸೃಷ್ಟಿ ಮಾಡಿರೋದ್ರಿಂದ ಪರಮಾತ್ಮ ಸರ್ವಜ್ಞನಾಗಿರಬೇಕು, ಸರ್ವಕರ್ತ ಆಗಿರಬೇಕು ಅಂತ ಸಾಧನೆ ಮಾಡೋದು. ಈಗ ದೂರದಲ್ಲಿ ಒಂದು ಮನೆಯಲ್ಲಿ ಆ ಮನೆಯ ಹೊಗೆಗೊಳವೆಯಿಂದ ಮೇಲೆ ಹೊಗೆ ಬರ್ತಿದ್ರೆ ಆ ಹೊಗೆಯನ್ನು ನೋಡಿ ಅಲ್ಲಿ ಒಳಗೆ ಬೆಂಕಿ ಇದೆ ಅಂತ ನಾವು ಊಹೆ ಮಾಡ್ತೀವಿ. ಆ ಬೆಂಕಿಯನ್ನು ಸಮರ್ಥನೆ ಮಾಡಬೇಕು. ಬೆಂಕಿಯನ್ನು ಸಮರ್ಥನೆ ಮಾಡಬೇಕಾದ್ರೆ ಅದಕ್ಕೊಂದು ಹೇತು ಬೇಕು. ಹೇತು ಅಂದರೆ ಕಾರಣ. ಅದಕ್ಕೆ ಹೊಗೆಯೇ ಕಾರಣ. ಹೊಗೆಯ ಅಸ್ತಿತ್ವವನ್ನು ಗಮನಿಸಿ, ದೂರದಲ್ಲಿ ಹೊಗೆ ಇದ್ದಿದ್ದನ್ನು ನೋಡಿ ಹೊಗೆ ಬರಬೇಕಾದ್ರೆ ಹಾಗಾದ್ರೆ ಒಳಗೆ ಅಗ್ನಿ ಇದ್ದಿರಬೇಕು ಅಂತ ಹೀಗೆ ಮನುಷ್ಯ ಊಹೆ ಮಾಡಿ ತಿಳ್ಕೊತಾನೆ. ಅದರಂತೆ ಪರಮಾತ್ಮ ಸಕಲ ಸದ್ಗುಣ ಪರಿಪೂರ್ಣನಾಗಿರಬೇಕು, ಸಾಕಾರನಾಗಿರಬೇಕು, ಅನಂತ ಗುಣ ಪರಿಪೂರ್ಣನೇ ಆಗಿರಬೇಕು. ಯಾಕಂದ್ರೆ ಇಷ್ಟು ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನಲ್ಲ ಅಂತ ಹೇತು. ಇಂಥ ನಾನಾ ಥರದ ಹೇತುಗಳನ್ನು ಆಚಾರ್ಯ ಪ್ರಯೋಗ ಮಾಡಿದ್ದಾರೆ.
ಇನ್ನೊಂದು ಸುಂದರವಾದ ತರ್ಕ ಆಚಾರ್ಯರು ಪ್ರಯೋಗ ಮಾಡಿದ್ದು. ನಾವು ಆ ತರ್ಕಗಳನ್ನು ಯಾವತ್ತೂ ಕೂಡ ಅನುಸಂಧಾನ ಮಾಡ್ಕೊಳ್ಬೇಕು. ಯದಿ ನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್ ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವ ಚ ನಿತ್ಯ ಸುಖಂ ನ ಭವೇತ್. ಇನ್ನೊಂದು ತರ್ಕ. ಅದೇನು ತರ್ಕ ಅಂತಂದ್ರೆ, ಯದಿ ನಾಮ ಪರೋ ನ ಭವೇತ ಹರಿಹಿ, ಪರಮಾತ್ಮ ಹರಿ ಪರಮಾತ್ಮ ಪರಮಃ ನ ಭವೇತ್, ಅವನೊಂದೇ ಸರ್ವೋತ್ತಮ ಅಲ್ಲದೆ ಹೋದರೆ, ಈ ಜಗತ್ತಿಗೆ ಮುಖ್ಯ ಶಕ್ತಿಯಾಗಿ ಆತ ಜಗತ್ತಿನ ಎಲ್ಲ ಆಗು ಹೋಗುಗಳ ಹಿಂದೆ ಇಲ್ಲದೆ ಹೋದರೆ, ಯದಿನಾಮ ಪರೋ ನ ಭವೇತ, ಆ ಪರಮಾತ್ಮ ಇಲ್ಲದೆ ಹೋದರೆ, ಮತ್ತು ಇದ್ದ ಪರಮಾತ್ಮ ಸರ್ವಜ್ಞ ಅಲ್ಲದೆ ಹೋದರೆ, ಕಥಮಸ್ಯ ವಶೇ ಜಗತ್ತೇ ತದಭೂತ್, ಈ ಜಗತ್ತೆಲ್ಲವೂ ಅವನ ಅಧೀನದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ? ಈ ಜಗತ್ತೆಲ್ಲವೂ ಅವನ ಅಧೀನದಲ್ಲಿದೆ. ಅಧೀನದಲ್ಲಿದೆ ಅಂದಮೇಲೆ ಅಧೀನದಲ್ಲಿ ಇಟ್ಕೊಂಡಿರುವಂಥ ಪರಮಾತ್ಮ ಇದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರಬೇಕು. ಇದೊಂದು ದೃಷ್ಟಾಂತ. ಒಬ್ಬ ಮಾಲೀಕನಾದವನು ತನ್ನ ಆಳನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಅಂತಂದ್ರೆ ಆಳಿನಕ್ಕಿಂತ ಹೆಚ್ಚು ಶಕ್ತಿ ಉಳ್ಳವನಾಗಿರಬೇಕು. ಇದು ನಾವು ಸಮರ್ಥನೆ ಮಾಡಬೇಕಾಗಿರುವಂಥ ಅಂಶವನ್ನು ಮನದಟ್ಟು ಮಾಡಲಿಕ್ಕಾಗಿ ಕೊಡುವಂಥ ದೃಷ್ಟಾಂತ. ಎಲ್ಲ ಕಡೆನೂ ಕೂಡ ಏನಾದರೂ ಒಂದು ದೃಷ್ಟಾಂತ ಕೊಟ್ಟು ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಯಾಕಂದರೆ ನೀವು ನಾಳೆ ಪಾಸಾಗಿ ಒಳ್ಳೆ ಉತ್ತಮವಾದಂಥ ಕೆಲಸ ಹಿಡಿಬೇಕಾಗಿದೆ ಅಂತ ಯಾರಿಗಾರು ಹೇಳಿದರೆ, ಈಗಾಗಲೇ ಚೆನ್ನಾಗಿ ಓದಿ ಪಾಸಾಗಿರುವಂಥ ಒಬ್ಬ ವ್ಯಕ್ತಿಯನ್ನು ದೃಷ್ಟಾಂತವನ್ನಾಗಿ ತೋರಿಸ್ಬೇಕು. ಈ ದೃಷ್ಟಾಂತ ಹೇತು ಸಾಧ್ಯ ಅಂತ ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಆದರೆ ಅವೆಲ್ಲ ಟೆಕ್ನಿಕಲ್ ಮ್ಯಾಟರ್ಸ್ ಆದ್ದರಿಂದ, ತಾಂತ್ರಿಕ ವಿಷಯಗಳಾದ್ದರಿಂದ ಮರೆತು ಹೋಗ್ಬೋದು, ಗೊಂದಲ ಆಗ್ಬೋದು ಅನ್ನೋದಕ್ಕಾಗಿ ಮತ್ತೊಂದು ಬಾರಿ ಹೇಳಿದೆ ಅಷ್ಟೆ. ಮತ್ತೆ ಅಲ್ಲಿ ಕೇಳಿರ್ತಾರೆ, ಅಲ್ಲಿ ಕೇಳದೇನೆ ಇಲ್ಲಿ ಮಾತ್ರ ಕೇಳುವವರ ಲಾಭಕ್ಕಾಗಿ ಅದನ್ನು ಸ್ವಲ್ಪ ವಿವರಿಸಿದೆ. ಒಬ್ಬ ಮಾಲೀಕನಾದವನು ತನ್ನ ಆಳನ್ನು ಹತೋಟಿಯಲ್ಲಿ ಇಟ್ಕೋಬೇಕಾದ್ರೆ ಮಾಲೀಕನಿಗೆ ಶಕ್ತಿ ಹೆಚ್ಚು, ಅವನ ಸಾಮರ್ಥ್ಯ ಹೆಚ್ಚು, ಅವನ ಸಂಪತ್ತು ಹೆಚ್ಚು, ಆಳಾದವನ ಶಕ್ತಿ ಸಾಮರ್ಥ್ಯಗಳು ಕಡಿಮೆ ಅಂತ ಅನ್ನೋದು ಜಗತ್ತಿನಲ್ಲಿ ಕಂಡಂಥ ವಿಷಯ. ಆದ್ರಿಂದ ಜಗತ್ತೆಲ್ಲವೂ ಪರಮಾತ್ಮನ ಅಧೀನವಾಗಿದೆ. ಆದ್ರಿಂದ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ. ಇಲ್ಲ ಯಾರು ಪ್ರಶ್ನೆ ಮಾಡಬಹುದು, ಈ ನಾವೆಲ್ಲರೂ ಕೂಡ ಪರಮಾತ್ಮನ ಅಧೀನ ಅಂತ ಯಾಕೆ ಒಪ್ಪಬೇಕು? ಒಂದು ಪ್ರಶ್ನೆ ಯಾರಿಗಾರು ಬರ್ಬೋದಲ್ಲ. ನಾವೆಲ್ಲರೂ ಪರಮಾತ್ಮನ ಅಧೀನ ಯಾಕಾಗಿರ್ಬೇಕು? ನಮಗೆ ನಾವೇ ಅಧೀನ ಯಾಕಾಗಿರಬಾರ್ದು? ನಾವು ಏನು ಅಪೇಕ್ಷೆ ಪಡ್ತೀವೋ ಅದರಂತೆ ವರ್ತನೆ ಮಾಡ್ತೀವಿ, ನಮ್ಮ ಮರ್ಜಿಯಂತೆ ನಾವು ನಡ್ಕೊಳ್ತೀವಿ. ಪರಮಾತ್ಮನ ಅಧೀನರು ನಾವು ಅಂತ ಯಾಕೆ ಒಪ್ಪಬೇಕು? ಯಾವುದೋ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಊರ ಮುಖಂಡ ಇವರಿಗೆ ಅಧೀನರು ಅಂತ ಬೇಕಾದ್ರೆ ಒಪ್ಪೋಣ. ನಾವು ಸರ್ವಜ್ಞನಾದಂಥ ಸರ್ವಕರ್ತೃವಾದ ಪರಮಾತ್ಮನ ಅಧೀನರು ಅಂತ ಯಾಕೆ ನಾವು ನಮ್ಮನ್ನ ಒಪ್ಪಬೇಕು ಅಂತ ಯಾರಿಗಾರು ಪ್ರಶ್ನೆ ಬರಬಹುದು. ಅದಕ್ಕೂ ಆಚಾರ್ಯ ಅಲ್ಲೇ ಉತ್ತರ ಕೊಡ್ತಾರೆ. ಯದಿನಾಮನ ತಸ್ಯ ವಶೇ ಸಕಲಂ ಕಥಮೇ ವಚ ನಿತ್ಯ ಸುಖಂ ನ ಭವೇತ್. ನೀವು ಹೀಗೆ ಒಟ್ಟಾರೆ ಜಡ ಚೇತನಾತ್ಮಕವಾದ ಪ್ರಪಂಚ ಎಲ್ಲವೂ ಕೂಡ ಪರಮಾತ್ಮನ ಅಧೀನ ಅಲ್ಲದೆ ಹೋದರೆ ನಮಗೆ ನಾವು ಬಯಸಿದ್ದೆಲ್ಲವೂ ಯಾಕೆ ಸಿಗ್ತಾ ಇಲ್ಲ? ನಮಗೆ ನಿತ್ಯವಾದ ಸುಖ ಯಾಕೆ ಇಲ್ಲ? ದುಃಖವನ್ನು ನಾವು ಯಾಕೆ ತಡೆಯಲಾರೆವು? ದುಃಖ ನಮಗೆ ಆಗ್ತದೆ, ಅದನ್ನು ತಡೆಯಬೇಕು ಅಂತ ಅಪೇಕ್ಷೆ ಇದೆ, ಆದರೆ ಆ ಅಪೇಕ್ಷೆ ಈಡೇರ್ತಿಲ್ಲ. ಎಲ್ಲ ಥರದ ಬಯಕೆಗಳು ಈಡೇರಬೇಕು ಅಂತ ಅಪೇಕ್ಷೆ ಇದೆ, ಪ್ರಯತ್ನ ಮಾಡ್ತಿದ್ದೀವಿ, ಆದರೆ ಆ ಅಪೇಕ್ಷೆಗಳು ಈಡೇರಲಿಲ್ಲ. ನಮಗೆ ಶಾಶ್ವತವಾದಂಥ ಸುಖ ಇಲ್ಲ. ದುಃಖ ಹೋಗಬೇಕು ಅಂತ ಅಪೇಕ್ಷೆ ಇದೆ, ದುಃಖ ಹೋಗಿಲ್ಲ. ಸುಖ ಬರಬೇಕು ಅಂತ ಅಪೇಕ್ಷೆ ಇದೆ, ಸುಖ ಬರಲಿಲ್ಲ. ನಮ್ಮ ಬಯಕೆಗಳು ಈಡೇರದೇ ಇರೋದು ಅನ್ನೋದೇನಿದೆಯಲ್ಲ, ಇದೇ ನಾವು ಅಸ್ವತಂತ್ರರು ಅನ್ನೋದನ್ನು ತೋರಿಸ್ತದೆ. ನಾವು ಒಂದು ಸ್ವತಂತ್ರರಾಗಿದ್ದರೆ ಎಲ್ಲವೂ ನಾವು ಅಪೇಕ್ಷೆ ಪಟ್ಟಂತೆ ಇರಬೇಕಾಗಿತ್ತಲ್ಲ. ನಾವು ಅಪೇಕ್ಷೆ ಪಟ್ಟಂತೆ ಇಲ್ಲ, ಅದರಿಂದ ನಾವು ಸ್ವತಂತ್ರರಲ್ಲ. ನಾವು ಸ್ವತಂತ್ರರು ಅಲ್ಲ ಅಂದ ಮೇಲೆ ನಮ್ಮನ್ನು ಆಳುವಂಥ ಶಕ್ತಿ ಒಂದು ಇದ್ದಿರಬೇಕು. ಆ ಶಕ್ತಿ ಸರ್ವತಂತ್ರ ಸ್ವತಂತ್ರ ಆಗಿದ್ದಿರಬೇಕು. ಹೀಗೆ ಒಂದಕ್ಕೊಂದು ಲಿಂಕ್ ಇರುವಂಥ, ಸಂಬಂಧ ಇರುವಂಥ ತರ್ಕಗಳಿವೆ. ಇವುಗಳನ್ನು ತರ್ಕ, ಅನುಮಾನ ಕರೀತಾರೆ. ಸುಮ್ಮನೆ ತರ್ಕ ಮಾಡಿ ಉಪಯೋಗ ಇಲ್ಲ. ಯಾರು ಏನಾರು ಮಾಡ್ಬೋದು ಆಮೇಲೆ ನಾಳೆ. ಪ್ರತಿಯೊಂದು ತರ್ಕಕ್ಕೂ ಕೂಡ ಪ್ರತ್ಯಕ್ಷ ಪ್ರಮಾಣದ ಅಥವಾ ಶಬ್ದ ಪ್ರಮಾಣದ ಶಾಸ್ತ್ರದ ಆಧಾರ ಬೇಕು. ಶಾಸ್ತ್ರದ ಆಧಾರವಿಲ್ಲದೆ ಅಥವಾ ಪ್ರತ್ಯಕ್ಷದ ಆಧಾರವಿಲ್ಲದೆ ಅದನ್ನು ನಾವು ತರ್ಕ ಅಂತ ಸಾಧನೆ ಮಾಡಲಿಕ್ಕೆ ಹೊರಟುಬಿಟ್ರೆ ಅದಕ್ಕೆ ಯಾವುದೇ ಬೆಂಬಲ ಸಿಗದೇನೆ ಆ ತರ್ಕ ಬಿದ್ದು ಹೋಗಿಬಿಡ್ತದೆ. ಈಗ ಎದುರಿಗಿರುವಂಥ ಒಂದು ಕಪ್ಪೆ ಚಿಪ್ಪನ್ನು ನೋಡಿ, ಇದು ಬೆಳ್ಳಿ, ಯಾಕೆಂದ್ರೆ ಹೊಳಿತಾ ಇದೆ, ಆದ್ದರಿಂದ ಬೆಳ್ಳಿ ಅಂತ ಇದು ಕೂಡ ಫಳಫಳ ಹೊಳಿತಾ ಇದೆ. ಅಂಗಡಿಯಲ್ಲಿರುವಂಥ ಬೆಳ್ಳಿಯೂ ಕೂಡ ಫಳಫಳ ಹೊಳಿತಿರ್ತದೆ, ಇದು ಕೂಡ ಹೊಳಿತಾ ಇದೆ, ಆದ್ದರಿಂದ ಇದು ಬೆಳ್ಳಿ ಅಂತ ಯಾರು ಅನುಮಾನ ಮಾಡಿದರೆ, ಹಗ್ಗದಲ್ಲೇ ಒಂದು ಕತ್ತಲಿಲ್ಲದ ಹಗ್ಗ ಎಲ್ಲೋ ನೇತಾಡ್ತಾ ಇದ್ದದ್ದು, ಆ ನೇತಾಡ್ತಿರೋ ಹಗ್ಗವನ್ನು ನೋಡಿ ಇದು ನೇತಾಡ್ತಾ ಇದೆ, ಆದ್ದರಿಂದ ಹಾವು ಅಂತ ಅನುಮಾನ ಮಾಡಿದರೆ, ಈ ಎರಡೂ ಅನುಮಾನಗಳಿಗೆ, ಈ ಎರಡೂ ತರ್ಕಗಳಿಗೆ
ಯಾವುದೇ ಶಾಸ್ತ್ರದ ಯಾವುದೇ ಪ್ರತ್ಯಕ್ಷ ಪ್ರಮಾಣದ ಬೆಂಬಲವೂ ಇಲ್ಲ. ಯಾಕೆಂದ್ರೆ ತತ್ಕಾಲದಲ್ಲಿ ಆ ಕಪ್ಪೆ ಚಿಪ್ಪು ಹೊಳೆಯುವಂತೆ ಕಂಡರೂ ಕೂಡ ಸಮೀಪದಲ್ಲಿ ಹೋಗಿ ನೋಡಿದರೆ ಗೊತ್ತಾಗ್ಬಿಡ್ತದೆ. ಕೈಯಲ್ಲಿ ಹಿಡ್ಕೊಂಡು ನೋಡಿಬಿಟ್ರೆ ಯಾವುದೋ ಒಂದು ಕೋನದಲ್ಲಿ ಸೂರ್ಯನ ಬೆಳಕು ಅದ್ರ ಮೇಲೆ ಪ್ರತಿಫಲಿಸಿ ಅದು ಹೊಳಿತಿರ್ತದೆ. ಮತ್ತೊಂದು ಕೋನದಲ್ಲಿ ಆ ಪ್ರತಿಫಲನ ಕಡಿಮೆ ಆದರೆ ಇದು ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು ಅಂತ ಗೊತ್ತಾಗುತ್ತೆ. ಹಗ್ಗದಲ್ಲಿ ಕಂಡಂತ ಅಳಗಾಡ್ತಿರುವಂತೆ ಕಂಡಂತ ಆ ಕತ್ತಲೆ ಕಂಡಂತ ಹಗ್ಗ ಏನಿದೆ, ಆ ಸಮೀಪ ಹೋಗಿ ಒಂದು ಕೋಲ್ ತಗೊಂಡು ಬಡದು ಏನಾದ್ರು ನೋಡಿದರೆ ಅದು ಅಳಗಾಡದೆ ಹೋದ್ರೆ ಅಥವಾ ನಮ್ಮ ಮೇಲೆ ಬುಸುಗುಟ್ಟಿ ಬರದೇ ಹೋದ್ರೆ ಹಾಗಾದ್ರೆ ಹಾವಲ್ಲ ಅಂತ ಅನುಮಾನ ಮಾಡಬಹುದು. ಹೀಗೆ ಇದು ಹೊಳಿತಿದ್ದಾದ್ರಿಂದ ಬೆಳ್ಳಿ, ಅಳಗಾಡ್ತಿದ್ದಾದ್ರಿಂದ ಹಾವು ಅಂತ ಯಾರು ಅನುಮಾನ ಮಾಡಿದರೆ ಅದಕ್ಕೆ ಪ್ರತ್ಯಕ್ಷದ ಸಮರ್ಥನೆ ಇಲ್ಲ. ಯಾರ ಪ್ರತ್ಯಕ್ಷವೂ ಕೂಡ ಅದನ್ನು ಹಾವು ಅಂತ ಸಮರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೂ ಶಾಸ್ತ್ರವೂ ಇಲ್ಲ. ಆದ್ದರಿಂದ ಒಂದು ತರ್ಕವನ್ನು ಪ್ರಯೋಗ ಮಾಡಬೇಕಾದ್ರೆ ಸುಮ್ಮನೆ ಬೇಕಾಬಿಟ್ಟಿಯಾಗಿ ತರ್ಕ ಪ್ರಯೋಗ ಮಾಡಬಾರ್ದು. ಅದಕ್ಕೆ ಬಲವಾದ ಒಂದು ಬುನಾದಿ ಬೇಕು. ಒಂದು ಪ್ರತ್ಯಕ್ಷದ ಬುನಾದಿ ಬೇಕು ಅಥವಾ ಅನುಮಾನದ ಅಥವಾ ಶಾಸ್ತ್ರದ ಬುನಾದಿ ಬೇಕು. ಅದಕ್ಕಾಗಿಯೇ ಈ ಅನುಮಾನ ಅಂತ ಏನಿದೆಯಲ್ಲ ಅದನ್ನು ಅನುಮಾನ ಅಂತ ಕರೀತಾರೆ. ಈ ನಾವು ಅನುಯಾಯಿಗಳು ಅಂತ ಕರಿತಿರ್ತೀವಲ್ಲ, ಆ ರಾಜಕೀಯ ಪಕ್ಷದ ಅನುಯಾಯಿಗಳು, ಈ ರಾಜಕೀಯ ಪಕ್ಷದ ಅನುಯಾಯಿಗಳು ಅಂತ. ಅನುಯಾಯಿ ಅಂದ್ರೆ ಅವ್ರನ್ನ ಅನುಸರಿಸಿ ಹೋಗೋರು ಅಂತ ಅರ್ಥ. ಹಾಗೆ ಅನುಮಾನ ಅಂತಂದ್ರೆ ಮಾನ ಅಂದ್ರೆ ಪ್ರಮಾಣ ಅಂತ ಅರ್ಥ. ಅನುಮಾನ ಅಂತಂದ್ರೆ ಅನುಸರಿಸಿ ಪ್ರಮಾಣ ಅಂತ ಅರ್ಥ. ಆ ಶಬ್ದನೇ ಇದು ಯಾವುದೋ ಒಂದಕ್ಕೆ ಅಡಿಯಾಳಾಗಿದೆ ಅಂತ ತೋರಿಸ್ತದೆ ಅನುಮಾನವನ್ನು. ಹಾಗೆ ಅನುಮಾನ ಯಾವುದಕ್ಕೆ ಅಡಿಯಾಳು ಅಂದ್ರೆ ಒಂದು ಪ್ರತ್ಯಕ್ಷಕ್ಕೆ ಅನುಮಾನ ಅಥವಾ ಶಬ್ದಕ್ಕೆ ಅನುಮಾನ. ಲೌಕಿಕವಾದ ಸಂಗತಿಗಳಾದರೆ ಪ್ರತ್ಯಕ್ಷದಿಂದ ನಾವು ಒಂದು ತಿಳ್ಕೋಬಹುದು. ನನಗಾಗದೇ ಇದ್ರೆ ನೀವು ತಿಳ್ಕೋಬಹುದು, ನಿಮಗಾಗದೇ ಇದ್ರೆ ಅವ್ರು ತಿಳ್ಕೋಬಹುದು. ಅಂತೂ ಒಬ್ಬರಲ್ಲ ಒಬ್ಬರಿಗೆ ಒಂದಲ್ಲ ಒಂದು ವಸ್ತು ಪ್ರತ್ಯಕ್ಷ ಸಿದ್ಧ. ಈ ಜಗತ್ತಲ್ಲಿರುವಂಥ ಪ್ರತಿಯೊಂದು ವಸ್ತುವು ನಮಗೆ ಪ್ರತ್ಯಕ್ಷ ಸಿದ್ಧ ಆಗಬೇಕಾಗಿಲ್ಲ. ನಿಮ್ಮ ಮನೆಯೊಳಗೆ ಬೀಗದಲ್ಲಿ ಸುರಕ್ಷಿತವಾಗಿಟ್ಟಿರುವಂಥ ವಸ್ತು ನಿಮಗೆ ಪ್ರತ್ಯಕ್ಷ, ನಮ್ಮ ಮನೆಯಲ್ಲಿರುವಂಥ ಗುಪ್ತವಾದ ವಸ್ತು ನನಗೆ ಪ್ರತ್ಯಕ್ಷ. ಅಂತೂ ಏನಾದರೂ ಒಂದು ಪ್ರತ್ಯಕ್ಷ ಬೇಕಲ್ಲ. ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ ಇಂಥವ್ರು ಅನ್ನೋದು ನಿಮಗೆ ನಿಮ್ಮ ಹಿರಿಯರ ಮೂಲಕ ತಿಳಿದು ಬಂದದ್ದು. ನಿಮ್ಮ ಹಿರಿಯರ ಮಾತು ಅದನ್ನು ಪುಷ್ಟೀಕರಿಸಿದೆ, ಅದನ್ನು ನೀವು ಅದನ್ನು ನಂಬಿದ್ರಿ. ನಮ್ಮ ಅಜ್ಜ, ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಯಾರು ಅಂತಂದ್ರೆ ನಮ್ಮ ಹಿರಿಯರ ಮೂಲಕ ಇದನ್ನು ಮಾತು ಶಬ್ದ ಪ್ರಮಾಣ ಅನ್ನೋ ದೃಷ್ಟಿಯಿಂದ ಹೇಳಿದೆ. ನಾವು ಅವ್ರ ಮೂಲಕ ತಿಳ್ಕೊಂಡ್ವಿ. ಹೀಗೆ ಯಾವುದಾದ್ರೂ ಒಂದು ಮಾತಿನ ಹಿನ್ನೆಲೆ, ಶಬ್ದದ ಹಿನ್ನೆಲೆ ಅಥವಾ ಪ್ರತ್ಯಕ್ಷದ ಹಿನ್ನೆಲೆ ಬೇಕು. ಅದೇನೂ ಇಲ್ಲ, ಹಿನ್ನೆಲೆ ಇಲ್ಲದೆ ಹೋದರೆ ಅನುಮಾನ ಬಿದ್ದು ಹೋಗ್ತದೆ. ಪರಮಾತ್ಮನನ್ನು ಸರ್ವಜ್ಞಾನ ಸಾಧನೆ ಮಾಡಬೇಕಾದ್ರೆ ಇಂಥ ಅದ್ಭುತವಾದ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡಿರೋದ್ರಿಂದ ಪರಮಾತ್ಮ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ಅದ್ಭುತವಾದ ಶಕ್ತಿ ಉಳ್ಳವನಾಗಿದ್ದಾನೆ ಅಂತ ಅನುಮಾನ ಪ್ರಯೋಗ ಮಾಡಲಿಕ್ಕೆ ಏನು ಹಿನ್ನೆಲೆ? ಪ್ರತ್ಯಕ್ಷದಿಂದ ಯಾರು ಪರಮಾತ್ಮ ನೋಡಿದ್ದಾರಾ ಅಥವಾ ಶಾಸ್ತ್ರದಲ್ಲಿ ಇದೆಯೋ ಅಂತಂದ್ರೆ ಪ್ರತ್ಯಕ್ಷದಿಂದನೂ ನೋಡಿದ್ದಾರೆ ಕೆಲವರು. ಅವ್ರ ಮಾತು ಆ ಕಡೆ ಇರಲಿ, ಅದು ನಾವೇ ಅಂಥವ್ರನ್ನ ಯಾರು ನೋಡಿದ್ದಾರೆ ಅಂತ ನಾವು ಹುಡ್ಕೊಂಡು ನಮ್ಮ ಎದುರಿಗೆ ತಂದು ನಿಲ್ಲಿಸಿ ಅದೇನು ಹೇಳಿದ್ದೀರಿ, ಅದೇನು ನೋಡಿದ್ದೀರಿ ಹೇಳ್ರಿ ಅಂತಂದ್ರೆ ಅವ್ರಿಗೆ ಹೇಳಲಿಕ್ಕೂ ಬರೋದಿಲ್ಲ. ಒಂದು ವೇಳೆ ಅವ್ರು ಹೇಳಿದರೆ ನಮಗದು ಅರ್ಥವೂ ಆಗೋದಿಲ್ಲ. ಹಾಗಾಗಿ ಏನಾಗಿರ್ಬೇಕು, ಈ ಎಲ್ಲ ತರ್ಕಗಳಿಗೆ ಹಿನ್ನೆಲೆಯಾಗಿ ಒಂದು ಯಾವುದಾದ್ರು ಪ್ರಮಾಣ ಬೇಕಲ್ಲ. ಅದನ್ನ ಗೌಣೈಹಿ ತರ್ಕೈಹಿ ಗೌಣವಾಕ್ಯಾಭಿಗುಪ್ತೈಹಿ ಅಂದರು. ತರ್ಕ ಅಂದ್ರೆ ಅನುಮಾನ, ಗೌಣ ತರ್ಕ ಅಂದ್ರೆ ಪರಮಾತ್ಮನಲ್ಲಿ ಗುಣ ಪರಿಪೂರ್ಣತೆಯನ್ನು ಸಾಧನೆ ಮಾಡುವ ತರ್ಕ. ಅದಕ್ಕೆ ರಕ್ಷಾಕವಚ ಯಾವುದು ಅಂತಂದ್ರೆ ಗೌಣ ವಾಕ್ಯ, ಪರಮಾತ್ಮನಲ್ಲಿ ಗುಣ ಪರಿಪೂರ್ಣತೆಯನ್ನು ಸಾಧನೆ ಮಾಡುವಂತ ವಾಕ್ಯಗಳು. ಹೀಗೆ ಈ ವಾಕ್ಯಗಳ ಹಿನ್ನೆಲೆ ಇರೋದ್ರಿಂದ ಆ ತರ್ಕವು ಬಲಿಷ್ಠವಾದ ತರ್ಕ. ಆ ಬಲಿಷ್ಠವಾದ ತರ್ಕಗಳನ್ನು ಜನರ ಮೇಲೆ ಅವರು ಪ್ರವಚನದಲ್ಲಿ, ಪುರಾಣಗಳಲ್ಲಿ, ಪಾಠಗಳಲ್ಲಿ ಹೇಳಿ ಹೇಳಿ ಜನರನ್ನು ಪರಿವರ್ತನೆ ಮಾಡ್ತಿದ್ದಾರೆ. ಇದು ವಿಷಯ. ಅವು ಏನು ಆ ವಾಕ್ಯಗಳು ಯಾವುದು ಅಂತಂದ್ರೆ ಅದು ಭಾಗವತದಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಬಂದಿರುವಂತಹ ಕೆಲವು ಮಾತುಗಳು. ಮೈ ಅನಂತ ಗುಣೇನಂತೆ ಗುಣತೋ ಅನಂತ ವಿಗ್ರಹೇ, ಭಾಗವತದಲ್ಲಿ ಸ್ವಯಂ ಕೃಷ್ಣನೇ ಹೇಳುವ ಮಾತು. ಅನಂತ ಗುಣೆ, ಮೈ ಅಂದ್ರೆ ನನ್ನಲ್ಲಿ, ಅನಂತ ಗುಣೆ ಅನಂತ ಗುಣಗಳುಳ್ಳಂತಹ ನನ್ನಲ್ಲಿ, ಅನಂತೆ ನಾನು ನಾಶರಹಿತ ನನ್ನಲ್ಲಿ, ಮೈ ಅನಂತ ಗುಣೇನಂತೆ ಗುಣತೋ ಅನಂತ ವಿಗ್ರಹೇ, ನನ್ನ ಶರೀರವೂ ಕೂಡ ನನ್ನ ಸ್ವರೂಪವೂ ಕೂಡ ಅನಂತವಾದದ್ದು. ಬರೇ ನನ್ನ ಕ್ವಾಲಿಟಿಗಳು, ನನ್ನ ಗುಣಗಳು ಮಾತ್ರ ಅನಂತವಾದ್ದಲ್ಲ, ನನ್ನ ಶರೀರಕ್ಕೂ ಕೂಡ ಎಂದೂ ಚ್ಯುತಿ ಇಲ್ಲ, ಯಾವುದೇ ನೈಸರ್ಗಿಕ ಬಾಧೆ ಅದಕ್ಕಿಲ್ಲ. ಇದು ಭಾಗವತದಲ್ಲಿ ಬಂದ ಮಾತು. ಅಥ ಕಸ್ಮಾದುಚ್ಯತೆ ಪರಂ ಬ್ರಹ್ಮ ಬೃಹಂತೋ ಹ್ಯಸ್ಮಿನ್ ಗುಣಾಃ, ಉಪನಿಷತ್ತು. ಈಗ ಬ್ರಹ್ಮ ಅಂತ ಯಾಕೆ ಕರೀತಾರೆ ಈ ಪರಮಾತ್ಮನನ್ನ? ಬ್ರಹ್ಮ ಅಂದ್ರೆ ಏನು? ಬೃಹಂತೋ ಹ್ಯಸ್ಮಿನ್ ಗುಣಾಃ. ಬೃಹತ್ ಅಂದ್ರೆ ದೊಡ್ಡದು. ದೊಡ್ಡದು ಅಂದ್ರೆ ಏನಾದ್ರು ಒಂದು ದೊಡ್ಡದು ಇದ್ದಿರಬೇಕಲ್ಲ.
ಒಬ್ಬ ಪ್ರಧಾನಮಂತ್ರಿಯನ್ನ, ರಾಷ್ಟ್ರಪತಿಯನ್ನ ದೊಡ್ಡವರು ಅಂತ ಕರಿಬೇಕಾದ್ರೆ, ಅಥವಾ ಬಂಧುಗಳನ್ನು ದೊಡ್ಡವರು ಅಂತ ಕರಿಬೇಕಾದ್ರೆ, ಒಬ್ಬ ಯಾರೋ ಶ್ರೀಮಂತನನ್ನು ದೊಡ್ಡವನು ಅಂತ ಕರಿಬೇಕಾದ್ರೆ, ಆ ದೊಡ್ಡವನು ಅಂತ ಅನ್ನೋದು ಒಂದವ್ರ ಅಧಿಕಾರವನ್ನ, ಅಥವಾ ಅವ್ರಿಗಿರುವಂಥ ಸ್ಥಾನಮಾನವನ್ನ, ಅಥವಾ ಅವ್ರಿಗಿರುವಂಥ ವಯಸ್ಸನ್ನ, ಅಥವಾ ಅವರಿಗೂ ನಮಗೂ ಇರುವಂಥ ಸಂಬಂಧವನ್ನ, ಇಷ್ಟನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ದೊಡ್ಡವರು ಅಂತ ಅನ್ಬೇಕು. ಇವನ್ಯಾಕೆ ದೊಡ್ಡವನು ಅಂತಂದ್ರೆ ಬೃಹಂತೋಷಸ್ಮಿನ್ ಗುಣಾಹ, ಇವನಲ್ಲಿ ಬೃಹತ್ ಪ್ರಮಾಣದ ಗುಣಗಳಿವೆ, ಅದರಿಂದ ಇವನನ್ನು ಬ್ರಹ್ಮ ಅಂತ ಕರೀತಾರೆ. ಅದರಿಂದ ಇವನೇ ಬ್ರಹ್ಮ, ಇವನೇ ಬೃಹತಿ. ಸ್ತ್ರೀಲಿಂಗದಲ್ಲಿ ಹೇಳಿದ್ರು ಪುಲ್ಲಿಂಗದಲ್ಲಿ ಹೇಳಿದ್ರು ಅರ್ಥ ಒಂದೇ ಅದಕ್ಕೆ. ಬಾಹುಲ್ಯೇನ ಹೇತದುಕ್ತ್ವಾ ಖಲುದ್ರಾಕ್ ಏತೇ ವಿಶ್ವಂ ಪ್ರಾಪ್ನುವಂತಿ ಪ್ರಕಾಮಂ ಅಸ್ಮಿನ್ನಸ್ಮದ್ದರ್ಶನಾಪಾಯ ಕಾಲೇ ಯದ್ವಲ್ಲೋಕಾಪಾಯ ಕಾಲೇ ಲಯಾಪಃ. ಹೀಗೆ ಅನೇಕ ವೇದವಾಕ್ಯಗಳು, ಆ ವೇದವಾಕ್ಯಗಳ ಹಿನ್ನೆಲೆ ಇರುವಂಥ ತರ್ಕಗಳು, ಆ ತರ್ಕಗಳ ಮೂಲಕ ಇಷ್ಟನ್ನೆಲ್ಲ ಸಾಧನೆ ಮಾಡ್ತಿದ್ದಾರೆ. ಎಲ್ಲ ಜನರು ಮನಃಪರಿವರ್ತನೆ ಮಾಡ್ತಿದ್ದಾರೆ. ಕೊನೆಗೆ ಅವರಿಗೆ ಸಾಕಾಯಿತು ಹೇಳಿ, ಎಲ್ಲ ಗೋಳು ಹೇಳ್ಕೊಂಡು ಅವ್ರೇನಂದ್ರಂದ್ರೆ ಬಾಹುಲ್ಯೇನ ಹೇತುಕ್ತ, ಇಷ್ಟನ್ನೆಲ್ಲ ಹೇಳಿ ಸಾಕಾಯ್ತು, ಸಾಕು, ಇನ್ನು ಮಾತಾಡಿ ಏನು ಉಪಯೋಗ, ಎಷ್ಟಂತ ಹೇಳೋದು, ಇನ್ನೇನಾದ್ರು ಕೆಲಸ ಮಾಡ್ಬೇಕಾದ ಸಮಯ ಇದೆ, ಮಾತಾಡಿದ್ರು ಮುಗಿತಿನ್ನ. ಏತೇ ವಿಶ್ವಂ ಪ್ರಾಪ್ನುವಂತಿ ಪ್ರಕಾಮಂ, ಇವರು ಜಗತ್ತೆಲ್ಲ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾರೆ. ವ್ಯಾಪ್ನುವಂತಿ ಅಂತ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ಒಂದ್ ಕಡೆ ಗೋವಿಂದಾಚಾರ್ಯ. ವ್ಯಾಪ್ನುವಂತಿ ಅಥವಾ ಪ್ರಾಪ್ನುವಂತಿ, ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾರೆ. ಅಸ್ಮದ್ ದರ್ಶನಾಪಾಯ ಕಾಲೇ, ನಮ್ಮ ಸಿದ್ಧಾಂತಕ್ಕೆ ಇವತ್ತೊಂದು ಕೊಡ್ಲಿ ಪೆಟ್ಟು ಬಂದು ಒದಗಿದೆ. ಎದ್ವಲ್ ಲೋಕಾಪಾಯ ಕಾಲೇ ಲಯಾಪಃ, ಪ್ರಳಯ ಕಾಲದಲ್ಲಿ ಎಲ್ಲಾ ಕಡೆ ನೀರು ತುಂಬಿಕೊಂಡು ಎಲ್ಲಿ ನೋಡಿದಲ್ಲಿ ನೀರು, ಮನೆ ಮಠ ಎಲ್ಲವೂ ಮುಳುಗಿ ಹೋಗುವಂಥ ಪ್ರಸಂಗ ಇರ್ತದಲ್ಲ, ಅಂಥ ಪ್ರಸಂಗ ಬಂದಿದೆ. ಅದರಿಂದ ಏನಾದರೂ ಒಂದು ಉಪಾಯ ಮಾಡಿರಿ ಅವ್ರು ಹೇಳ್ಕೊಂಡ್ರು. ಆಗ ಇವ್ರ ಮಾತನ್ನು ಕೇಳಿ ನೀವು ಅಷ್ಟೇನು ಚಿಂತೆ ಪಡಬೇಕಾದ ಕಾರಣ ಇಲ್ಲ, ಭರವಸೆ ತಾಳ್ರಿ, ನಾವು ಬಂದಂಥ ಅಪಾಯವನ್ನೆಲ್ಲ ನಾವು ಪರಿಹಾರ ಮಾಡ್ಕೊಳ್ಬಹುದು ಅಂತ ಇನ್ನೊಬ್ಬ ವ್ಯಕ್ತಿ ಎದ್ದು ನಿಂತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರೇನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಅನ್ನೋದನ್ನ ನಾಳೆ ದಿವಸ 17ನೇ ಶ್ಲೋಕದ ರೂಪದಲ್ಲಿ ನೋಡೋಣ. ಇಲ್ಲಿಗೆ ಆ 12ನೇ ಸರ್ಗದ 16ನೇ ಶ್ಲೋಕ ಅದು ಸಮಾಪ್ತಿಯನ್ನು ಕಂಡಿದೆ.